ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಂಡಿ ಪೂಜಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ BMCRIನಲ್ಲಿ ವಿಶ್ವ ಮಾನಸಿಕ ದಿನಾಚರಣೆ ಕಾರ್ಯಕ್ರಮ ನಡೀತು. ಈ ಕಾರ್ಯಕ್ರಮದಲ್ಲಿ ನಮ್ಮ BMCRI ಫ್ರೆಂಡ್ಸು ಒಂದು ಅಮೇಝಿಂಗ್ ಆಗಿರೋ ಸ್ಕಿಟ್ನ ಪರ್ಫಾರ್ಮ್ ಮಾಡಿದರು. ಆ ಸ್ಕಿಟ್ಟಲ್ಲಿ ಒಳ್ಳೆ ಮೆಸೇಜ್ ಇತ್ತು. MBBSಗೆ ಸೇರಿದ ಮೇಲೆ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ನ ಲೈಫ್ನಲ್ಲಿ ಯಾವ್ಯಾವ ರೀತಿ ಎಲ್ಲ ಸ್ಟ್ರೆಸ್ ಬಂದು ಅವ್ನು ಯಾವ್ಯಾವ ರೀತಿ ಎಲ್ಲ ಪ್ರಾಬ್ಲಮ್ಗೆ ಸಿಗಾಕೊಳ್ತಾನೆ ಅಂತ ಇತ್ತು. ಆ ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ, ಶೂಟ್ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಈಗ ಹಾಕ್ತಾಯಿದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಆ ವಿಡಿಯೋದಲ್ಲಿರೋ ಮೆಸೇಜ್ನ ಕ್ಯಾರಿ ಮಾಡಿ, ಆ ಮೆಸೇಜಸ್ನ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಾಚ್ ದಿ ವಿಡಿಯೋ, ಎಂಜಾಯ್ ದಿ ವಿಡಿಯೋ. May I come in, ma'am? Yes, come in. Wait, what's your name? Siddharth, ma'am. Okay, go sit down. Good morning to all of you. Such bright minds here. Firstly, I'd like to congratulate all of you because 20 lakh students write this exam and only 250 of you get it. So round of applause. So I'm not going to waste your time. I'm pretty sure you already know everything. So to introduce myself, I will be your anatomy professor and I'll start off the class by asking some simple questions. You guys should know this by now. Nitish, come down. Ma'am. Okay, so tell me where the brachial plexus is located. Don't know, ma'am. Anyone else? It's located in the shoulder region. Round of applause. Okay. What are the bones of the wrist? No idea, ma'am. Anyone else? Scaphoid, lunate, triquetrum, pisiform, trapezium, trapezoid, capitated hemianum. Round of applause. Siddharth, what is this? Just because you cracked one exam doesn't mean your life is set. You understand? Yes. You need to work hard. Alright, if you behave like this, you will fail. Simple. This kind of incompetence is not going to be accepted here. Sorry, ma'am. You have to work harder. Okay? Okay. Okay, anyways, I think my time for today is done. See you guys next class. ಅಮ್ಮ ಫೋನ್ ಮಾಡ್ತಾ ಇದ್ದಾರೆ. ಅಮ್ಮ. ಹಾಯ್ ಮಗ್ನೆ, ಹೇಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಊಟ ಆಯ್ತಾ? ಹಾಸ್ಟೆಲ್ ಫುಡ್ ಎಲ್ಲ ಚೆನ್ನಾಗಿದ್ಯಾ? ಓ, ಎಲ್ಲ ಚೆನ್ನಾಗಿದೆಯಮ್ಮ. ಹೊಸ ಫ್ರೆಂಡ್ಸ್ ಮಾಡ್ಕೊಂಡ್ಯಾ? ಕಾಲೇಜ್ ಫಸ್ಟ್ ದಿನ ಹೇಗಿತ್ತು? ಓಕೆ ಆಗಿತ್ತಮ್ಮ. ಚೆನ್ನಾಗಿ ಓದ್ಬೇಕು ಮಗ್ನೆ. ಓದ್ತೀನಮ್ಮ, ಆದ್ರೆ ಇವತ್ತು ಫಸ್ಟ್ ಡೇನೆ ಬೈಸ್ಕೊಂಡೆ ಅಮ್ಮ ಲೆಕ್ಚರರ್ಸ್ ಹತ್ರ. ನಾನು ಎಲ್ರಿಗಿಂತ ಫುಲ್ ಸ್ಲೋ ಇದ್ದೀನಿ, ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಕಲ್ತ್ಕೊಂಡ್ ಬಂದಿರ್ತಾರೆ. ಲೆಕ್ಚರ್ ಫಸ್ಟ್ ಡೇನೆ ಬೈಬಿಟ್ರು. ಇದರಿಂದ ನನಗೆ ತುಂಬಾ ಬೇಜಾರಾಗಿದೆ ಅಮ್ಮ. ಹೆಂಗ್ ಓದ್ತೀನೋ ಏನೋ. ನೋಡು, ಹಾಗೆಲ್ಲ ಕಾರಣ ಹೇಳ್ಬಾರ್ದು. ನೀನ್ 11th 12th ನೀಟಿಗೆ ಹೇಗೆ ಓದಿದ್ಯಾ, ಇಲ್ಲೂ ಹಾಗೆ ಚೆನ್ನಾಗಿ ಓದ್ಬೇಕು. ಫೋಕಸ್ ಕಳ್ಕೊಬಾರ್ದು. ನಿಂಗೆ ಗೊತ್ತಿದೆಯಲ್ಲ ನಾವು ಎಷ್ಟು ಫೀಸ್ ಕಟ್ತಿದೀವಿ ಅಂತ. ಡಿಸ್ಟಿಂಕ್ಷನ್ ತೆಗೆದು ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ಉಳಿಸ್ಬೇಕು, ಗೊತ್ತಾಯ್ತಾ? ಬೆಳಿಗ್ಗೆ ಬೇಗ 5 ಗಂಟೆಗೆ ಎದ್ದು ನಾವೆಲ್ಲ ನಿನ್ನಿಂದ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದೀವಿ, ಗೊತ್ತಿದೆಯಲ್ಲ? ನೀನ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲೇಬೇಕು. ಸರಿ ಅಮ್ಮ, ಬಾಯ್. Late, unprepared, exposed. Each question thrown at him like a blow. Each silence louder than the last. He feels the eyes of his peers, the eyes of his professors, and in those eyes, he doesn't see understanding. He sees judgment. And that judgment, it doesn't stop when he leaves the classroom. Then the call. The familiar voice that should bring comfort, now another weight on his shoulder. A mother's love wrapped in the chains of expectation.
study harder, do better, make us proud. But what happens when pride and pressure becomes indistinguishable? What happens when love feels like a demand? For Siddharth, the weight grows heavier, but the world doesn't see, not yet. ಅವ್ ಮಗ ಏನೋ ಫಸ್ಟ್ ಡೇನೆ ಅಷ್ಟು ಬೈದ್ಬಿಟ್ರು. ನಂಗಂತೂ ಸಖತ್ ಬೇಜಾರಾಗಿದೆಯಪ್ಪ. ಅದೆಲ್ಲ ತಲೆಗೆ ಹಾಕಬೇಡಿ, ಬಿಡೋ ಅದೆಲ್ಲ. ನಿಮ್ಗೆ ಗೊತ್ತಾ ಹಾಸ್ಟೆಲೆಲ್ಲ ಆಗ ರ್ಯಾಗಿಂಗ್ ಬಗ್ಗೆ ಏನು? ಓ, ರ್ಯಾಗಿಂಗ್ ಎಲ್ಲ ಇರುತ್ತಾ? ಏನು ಮಾಡ್ತಾರೋ? ಎಲ್ಲ ಏನು ಸೀನಿಯರ್ಸ್ ಕರೆದಿ ಎಲ್ಲ ಮಾಡ್ತಾರೆ. ಓ ಯೋ ಮಚ್ಚ, ಹೇಳ ಮಗ. ಸೀನಿಯರ್ಸ್ ರ್ಯಾಗಿಂಗ್ ಕರೆದರು. ಏನೋ ಮಾಡೋದೀಗ? ಹೋಗ್ಲೇಬೇಕಾ ನಾವು? ಹೋಗ್ಲಿಲ್ಲ ಅಂದ್ರೆ ಇಲ್ಲೇ ಬರ್ತಾರಂತೆ. ಸರಿ ಹೋಗೋಣ. ನೋಡ್ಕೊಳ್ಳಿ, ಹಿಂಗ್ ಹೋದ್ರೆ ಮತ್ತೆ ಬೈತವ್ರೆ. ಫಾರ್ಮಲ್ಸ್ ಹಾಕೊಂಡು ಹೋಗೋಣ. ಓಕೆ. ಬರ್ರೋ, ಲೇಟ್ ಆದ್ರೆ ಮತ್ತೆ ಬೈತಾರೆ. ನನ್ನ ಹೆಸರು ಶ್ರೇಯಸ್ ಮಗಲ್. ನಾನು ಹೊಸಪೇಟೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ನನ್ನ 1ನೇ ಮತ್ತು 10ನೇ ತರಗತಿವರೆಗೂ ವಿದ್ಯಾಭ್ಯಾಸವನ್ನು ಹೊಸಪೇಟೆಯ ಸುರಭಿ ಶಾಲೆಯಲ್ಲಿ ಮುಗಿಸಿದ್ದೇನೆ. ನನ್ನ PUC ವಿದ್ಯಾಭ್ಯಾಸವನ್ನು ಸರ್ ಎಂ PU ಕಾಲೇಜಿನಲ್ಲಿ ಮುಗಿಸಿ ನನ್ನ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯಲ್ಲಿ 671 ಅಂಕ ಪಡೆದು 2000 ಶ್ರೇಣಿ ಪಡೆದು ಗಾಂಧೀಯ ವೈದ್ಯಕೀಯ ವಿಶ್ವವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಗೆ ಬಂದಿದ್ದೇನೆ. ಸರ್, ನನ್ನ ಹೆಸರು ಸಿದ್ಧಾರ್ಥ. ನನ್ನ ಹೆಸರು ಸಿದ್ಧಾರ್ಥ. ನಾನು ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಓದುವುದು. ಓದೋದ್ ಬಿಟ್ಟು ಬೇರೆ ಮಾಡೋದೇ ಇಲ್ಲ ನೀನು? ಹಾಡ್ತೀನಿ ಸರ್. ಹಾಡ್ತಾನಂತ ಹಾಡೋ ನೋಡೋಣ. ಸರಸಕ್ಕೆ ಬಾರೆ ಸರಳ, ಸನಿಹಕ್ಕೆ ಬಾರೆ ಸರಳ, ನಿನ್ನ ಬ್ಯೂಟಿ ಅತಿ ವಿರಳ. ಹೇಳಕ್ಕಾಗ್ತಿಲ್ಲ ಮಾಡು. ನನ್ನ ಹೆಸರು ಗೊತ್ತಾ? 3 ಜನಕ್ಕೂ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂತ ಹೇಳ್ತಾರ. ಕೋಳಿ ಗೊತ್ತು? ನಿಮಗೆ ಗೊತ್ತಾನ? ಗೊತ್ತು ಸರ್. ಏನ್ ಹೆಸರು ಅಂದ? ವಿನಯ್ ಸರ್. ನಂದು? ಸರ್, ನಿಮ್ಗೇನ್ ಬೇಕು? ಒಂದು ವಿಸ್ಕಿ ಮತ್ತೆ ಒಂದು ಪ್ಯಾಕ್ ಸಿಗರೇಟ್. ಹೋಯ್, ನನಗೊಂದು ವಿಸ್ಕಿ, ನನಗೊಂದು ಟ್ಯೂಬರ್ ಮತ್ತೆ ಕಾಂಪ್ಯಾಕ್ಟ್ ಸಿಗರೇಟ್ ತಗೊಂಬ. 1 ನಿಮಿಷ ಇದೆ. ಹೋಯ್, ಕೋಳಿ ಕುದಿ ಸಾಕಿರೋ ಅವನ ಜೊತೆ ಹೋಗಿ ಹೇಳಿ ತಗೊಂಬ. ಸರಿ. ಮತ್ತೆ ನೀವು ಕುಡಿಯೋದೇನೋ? ಇಲ್ಲ ಸರ್. ಅಭ್ಯಾಸ ಇಲ್ವಾ? ಬೇಡ ಸರ್, ಇಲ್ಲ ಸರ್. ಇನ್ನೇ ಯಾವಾಗ ಅಭ್ಯಾಸ ಮಾಡ್ತಿದ್ರು? ಸರಿ, ನಾಳೆ ಕರೀತೀನಿ, ಹೋಗಿರಲ್ಲ. ಓಕೆ ಸರ್. ಮಚ್ಚ, ಸಖತ್ ಹೊಟ್ಟೆ ಹಸ್ತದೆ. ಈ ಟೈಮ್ ಬೇರೆ 11 ಆಯ್ತು. ಮೆಸ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಏನಾದ್ರು ಮಾಡಿದ್ರು? ಈ ಟೈಮಲ್ಲಿ ನಂಗೊಂದು ಜಾಗ ಓಪನ್ ಇರೋದು ಗೊತ್ತಿದೆ, ಸ್ನ್ಯಾಪ್ ರೂಮ್ ಅಂತ. ಹೋಗೋಣ ಅದಕ್ಕೆ? ಹಾ, ಹೋಗೋಣ. They say it's all in good fun, just another tradition. But beneath the laughter, there is something darker, something cruel. Words can wound deeper than any blade, and tonight they carve into his sense of self. Each insult, each shove pushes him further into the shadows, away from the light he so desperately seeks. Ragging, bullying, they call it tradition. But for Siddharth, it's another burden, another weight to carry on a heart already bending under the pressure. ಹೊಟ್ಟೆ ಹಸ್ತಿದೆ. ಬೇಟೆ ಬಾಯ್ಲಿ. ಏನ್ ಮಾಡೋಣ ಮಚ್ಚ? 3 ಪ್ಲೇಟ್ ಬಿರಿಯಾನಿ ಮಾಡು. ಕುಡಿಯಕ್ಕೆ ಏನಾಗಲ್ಲ? 2 shots of absolute. ಏನಿಗೆ ತಪ್ಸು? ನನ್ ಬೇಡಪ್ಪ. ಟ್ರೈ ಮಾಡಿದ್ರೆ ಏನಾಗಲ್ಲ. ಗಂಡಸ ಕುಡಿಯಲ್ಲ ನೀನು.
ಅಲ್ಲ ಮಚ್ಚ ಒಳ್ಳೆ ಸಿಕ್ಕು ನಮ್ ಜೊತೆ ಕುಡಿದಿಲ್ಲ ನಾನು ಯಾರ ಜೊತೆ ಕುಡಿತೀಯ ನೀನು ಈ ಮನೇಲೆಲ್ಲ ಗೊತ್ತಾದ್ರೆ ಅಪ್ಪ ಅಮ್ಮನಿಗೆ ಕಷ್ಟ ಆಗುತ್ತೆ. ನಮ್ದು ಮಚ್ಚ ರೀಚಾರ್ಜ್ ಮಚ್ಚ ತಗೋ ಮಚ್ಚ ನಂಗೆ ಬೇಡ, ನೀನು ಕುಡಿರಪ್ಪ. ತಗೊಳ್ಳೋ ಬೇಡ ತಾನೇ ಸ್ವಂತ ತಗೋ ಅಮೃತ ಅನ್ಕೊಂಡು ಕುಡಿ ಏನೋ ಇಷ್ಟು ಕಗಿದೆ. ಫಸ್ಟ್ ಟೈಮ್ ಮಚ್ಚ, ಸೆಕೆಂಡ್ ಟೈಮ್ ನೀನೇ ಜಾಸ್ತಿ ಕುಡಿತೀಯ. ಸರಿ ಟೈಮ್ ಆಯ್ತು ಬಾ ಮಚ್ಚ. ಇದೇ ಫಸ್ಟ್ ಅಂಡ್ ಲಾಸ್ಟ್ ಆಯ್ತಾ? ಮತ್ತೆ ಆಯ್ತು ಬಾ ಮಚ್ಚ. Doesn't it? A gathering, a laugh, a drink. Just one will say, what's the harm? But beneath the surface, temptation wears many faces. Some familiar, some new. And for Siddharth, it's the face of his friends urging him to join, to blend in, to numb it all away. But for tonight, he drinks. And for tonight, the world blushes. Yet, in the back of his mind, he knows, when he hears this, the weight will still be there, and it will be heavier than ever. ಏನಪ್ಪ ಈ ಕ್ವಶನ್ ಪೇಪರಲ್ಲಿ ಒಂದಕ್ಕೂ ಆನ್ಸರ್ ಗೊತ್ತಾಗ್ತಿಲ್ಲ. ಏನು ಮಾಡೋದೀಗ? ಇವನೇ ಇಷ್ಟು ಬೈತಾವನೆ. ಮುಖೇಶ್ ಎಲ್ಲ ಗೊತ್ತಿಲ್ಲ ನಾನು ಸಖತ್ ಬಂದಿರ್ತೀನಿ. ನಮ್ಮ ಕ್ಲಾಸವ್ರಿಗೆ ಎಲ್ರಿಗೂ ಕಲಿತಿತ್ತು. The clock ticks, the walls close in. The room feels smaller, the air tighter. Every second slipping away like sand to his fingers. Siddharth sits there, surrounded by faces focused on the task before them. But for him, the paper in front of him is nothing but a blur of words. Words he doesn't understand, questions he has no answers to. He can't think, he can't breathe. The pressure is unbearable, crushing him from all the sides. He's failing himself, he's failing expectation, he's failing everything. And as the time runs out, all that remains is the question burning in his mind, is this the moment where everything falls apart? I wanted to tell something very important. Can we meet up? Yeah, sure. Let's meet up at the same place. Yeah. ಹೇ, ಹೆಂಗಿದ್ಯಾ? As if you care. ಕಮ ಏನಾಯ್ತು ಈಗ? ನಿಂಗೆ ಗೊತ್ತಿಲ್ಲ. ಸಾರಿ ಆಯ್ತಾ, ಪ್ಲೀಸ್ ಹೇಳು. ನಿಂಗೆ ಗೊತ್ತಿಲ್ಲ ತಾನೆ, ಸಾರಿ ಅಂತ ಹೇಳ್ತಾ ಇದೆಯಾ? ಏ ಹೇಳು ಕಮಾನ್. What was the story you posted with some girl and all yesterday? ಅಷ್ಟೇ. Yeah, sure. Listen to your seniors, your friends. Just leave me alone. When was the last time you texted, called? When was the last outing even? You know that, right? I will be busy. Yeah, sure. You're a medico and all, I get that. But what about me? Am I taken for granted? Come on, please understand me. You know what? This is not going to work out between us. Let's just break up. Hey, at least hear my words. Hey, don't go. Hey. But it wasn't just a breakup, was it? No, this was more than that. This was the collapse of the last fragile thread holding him together. Alone, abandoned and drowning in silence, Siddharth is left to wonder, what is he without her? Without the one thing that kept him grounded in a world that seemed to pull him in every direction. Her absence now feels like the final blow. A heart already heavy with the weight of expectations, the burden of failure, the pain of isolation,
now left with an emptiness that swallows him whole. In the silence, after love dies, what remains? ಲವ್ ಮಗ, ಯಾರು ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಬಾ ಮಚ್ಚ, ನಾವು ಇದೀವಲ್ಲ ಕೂಡ್ ಬಾರಿ. ನನ್ನ ಗರ್ಲ್ ಫ್ರೆಂಡು ನಾನು ಕೇಳಿಸ್ಕೊಂಡೆ ಹೋಗ್ಬಿಟ್ಟು ಬ್ರೇಕಪ್ ಅಂತ. ಎಷ್ಟೊಂದು ಬೇಜಾರಾಗಿದೆ ನನಗೆ. ಕೂಡ್ ಬಾ ಮಚ್ಚ. ನಿನ್ ಪ್ರಾಬ್ಲಮ್ ಪರ್ಫೆಕ್ಟ್ ಸೊಲ್ಯೂಷನ್ ಇದೆ ಮಚ್ಚ. ಏನೋ ಅದು? ತೆಗೆ ಮಚ್ಚ. ಒಂದ್ಸಿತ ಪ್ರೀಮಿಯಂ ಗ್ರೇಡ್ ದುಬೈ ಮಾಲ್ 6 months ಟ್ಯೂನರ್ ಇದ್ದಿದ್ದ ಅಗ್ನಿದಿಂದ. ಏನೋ ಇದು ವೈಟ್ ಪ್ರಾಡಕ್ಟ್? ಇವನೇ ರಿಂಗ್ ಅಂತವ್ರೆ, ತೋರ್ಸ್ದೆ ಇದೀಗ ಹಾಕೊಂಡು. ನೋಡ್ ಮಚ್ಚ, ಬಿಡೋ, ನೀನು ಹೋಗು. ಸ್ವಲ್ಪ ಮಾಡ್ಕೊಡ್ತೀನಿ. ಇದೆಲ್ಲ ಬೇಕಾದ್ರು ನನ್ನ ಯಾರು ಅಂತೀಯ? ಏನೋ ಆಗಲ್ಲ. ನಂಬು ಮಚ್ಚ, ತಗೋ. ಅಲ್ಲಿಲ್ಲ ಮಚ್ಚ, ಸ್ವರ್ಗಕ್ಕೆ ಹೋಗ್ತಾ ಇದ್ದ. ಹಾ, ಏನೋ ಇದಿಷ್ಟು ಇದೇ ಇದ್ರ ಪವರು. ಆಮೇಲೆ ಬೇಜಾರಾದಾಗೆಲ್ಲ ಇದನ್ನೇ ತಗೋತೀನಿ. ಆಯ್ತು ಬಾ ಮಚ್ಚ. ಥ್ಯಾಂಕ್ಸ್ ಕಣೋ. There it is, lying before him, a new temptation, a new way out. Drugs. They offer a moment of freedom, a moment where suffocating pressure disappears. His friends tell him it's harmless, just a quick high to take the edge off. What's the harm, they ask. But Siddharth knows deep down, he knows that this isn't a solution, this isn't the way. For Siddharth, the drugs are no longer an escape, they're another prison. Another weight on a soul that is already cracking beneath the strain. But the real question, how long before the darkness swallows him whole? ಮಾಡೋದೀಗ ಈ ವಾರ್ಡನ್ ಬೇರೆ ಒಂದೇ ಸಮಯ ಮೆಸ್ಬಿಲ್ ಕೇಳ್ತಾ ಇದ್ದಾರೆ. ಅಪ್ಪ ಕಳ್ಸಿರೋ ದುಡ್ಡು ಬೇರೆ ನಾನು ಡ್ರಗ್ಸ್ಗೆ ಖರ್ಚು ಮಾಡಿದ್ದೀನಿ. ಈಗ ಏನ್ ಮಾಡಲಿ ನಾನು? ತಲೆ ಕೆಟ್ಟೋಗಿದೆ ನನಗೆ. ಲವ್ ಮಗ, ಮಾಲ್ಕೊಡ್ರು. ನಮ್ಗೆ ಭಯ ಆಗ್ತಿದೆ. ನನ್ಗೇನು ಆಗುತ್ತೆ, ಕೊಡ್ರು. ನನ್ನ ಹತ್ರನೇ ದುಡ್ಡು ಬಗ್ಗೆ ಮಾತಾಡ್ತಿದ್ದೆ. ಏನ್ ದುಡ್ಡು ಬಗ್ಗೆ ಮಾತಾಡ್ತೀರ? ಲಾಸ್ಟ್ ಟೈಮ್ 5,000 ಕುಡಿಯಕ್ಕೆ ಹೋಗಿ ಯಾವ ಕೊಟ್ಟಿದ್ದು? ಕೊಡ್ತೀನೋ, ನಾನು ಎಲ್ಲಾದ್ರೂ ಹೋಗ್ತೀನ? ಅಲ್ಲ, ನಿಮ್ಮ ಅಪ್ಪ ಕೊಟ್ಟು ದುಡ್ಡನ್ನ ಉಡಾಯಿಸೋದು, ಆಮೇಲೆ ಉದಯಿಸೋದು ಅಂತೆಲ್ಲ ಮಾತಾಡ್ಬೇಡ. ಬಾಲೆ ಅವ್ನು ಅಡಿಕ್ಷನ್ ಯಾವ ಇರ್ತಾನೆ, ಬಾ. ನನ್ ಬೇಕೀಗ ಮಾಲು, ಇಲ್ಲಾಂದ್ರೆ ನಂಗೆ ಆಗಲ್ಲ ತಡ್ಕೊಳಕ್ಕೆ. No money, no safety net, no way out. His father's money, meant to secure his future, has been swallowed whole by the demons he can no longer silence. The stethoscope he was meant to buy, his symbol of purpose, of becoming something greater, remains a distant dream. He begs his friends for money, not to buy food, not to fix the mess he's created, but to sink deeper. Deeper into the haze of drugs that have become his escape. He knows it's wrong, he knows it's killing him slowly, but in the throes of desperation, he can't stop. The hunger for escape is stronger than that for survival. But when he's without it, when the high fades, he's left shaking, drenched in sweat, his heart racing as waves of anxiety and tremors grip his body, reminding him that even in escape, there's no true relief.
ಹೊಸಪೇಟೆ ಬರ್ತಿದ್ದೆಲ್ಲೋ 3 ಗಂಟೆ ಆಗಿದೆ. ತಡ್ಕೊ, ಅವನಿನ್ನು ರೂಮಿಗೆ ಬರ್ಬೇಕಲ್ಲ, ಎಲ್ಲ ಬಿದ್ದಿರ್ತಾವನೆ. ಯಾಕೋ ಸಖತ್ ಬೋರ್ ಹೊಡಿತಿದೆ. ಅಲ್ಲಿ ಆ ದೂರದಲ್ಲಿ ಬರ್ತಿದ್ಯಲ್ಲ, ಅಲ್ಲಿ ಹೋಗ್ಬರೋಣ. ಸರಿ ಇದೆ ನೀನು. ಅಲ್ಲೇ 3 ಗಂಟೆ ಆಗಿದೆ. ನಾಳೆ 8 ಗಂಟೆಯಿಂದ 36 ತಾಸು ಪೋಸ್ಟಿಂಗ್ ಇದೆ. ನಾನು ಅದೆಲ್ಲ ಬ್ಯಾಲೆನ್ಸ್ ಮಾಡ್ಕೊತೀನಿ, ಬರೋ ಹೋಗೋಣ. ಏನು ಆಯ್ತಾ, ಹೋಗೋಣ. ಬರೋ. ಎಷ್ಟು ಚೆನ್ನಾಗಿದೆ ವ್ಯೂ. ಸೀನರಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ? ಲೇ ಹುಷಾರೇ, ಅಲ್ಲಿ ಮುಂದೆ ಒಂದು ಜಾಗ ತಪ್ಪಿ ಬಿದ್ರೆ ಸ್ವರ್ಗಕ್ಕೆ ಹೋಗೋದು. ಹೌದಾ? ಲೇ ಬಿಡ್ರೋ, ಇನ್ನು ಅರ್ಧದಲ್ಲಿ ಬರ್ಕಿರಕ್ ಆಗ್ತಿಲ್ಲ, ಅವ್ರಿಗೆ ನಾನು ಹೋಗ್ಬೇಕು. ಲೇ, ನೀನ್ ಬಿದ್ರೆ ನಮ್ಮ ಮನೆಯಲ್ಲಿ ಎಲ್ಲ ಹಾಳಾಗಿ ಹೋಗುತ್ತೆ. ನಮ್ಮಲ್ಲಿ ಯಾವತ್ತ ಯೋಚನೆ ಮಾಡಿಯಾ ನೀನು? ಏನಾಗಲ್ಲ ಬಿಡ್ರೋ. ಅಷ್ಟು ಕನ್ಫ್ಯೂಷನ್ ಹೆಂಗಿರಕ್ ಸಾಧ್ಯ ಇಲ್ಲ? ಬಾ ಕತ್ನನ್ ಮಗ. But the weight of the world becomes too much to bear, and the only thing left is nothing. No care, no concern, no sense of self-preservation. But then his friends, they pull him back, their hands gripping his arms, dragging him away from the edge. Not out of understanding, not out of concern, but for the storm raging inside him, but out of instinct. They see the danger in his actions, but they don't see the danger in his mind. They think they've saved him, but how can they save someone when they don't even know what truly he's facing? ಏನಾಯ್ತು ನನಗೆ? ಸಿದ್ಧಾರ್ಥ್ ಬಾಯ್, ಅವಾಗಿಂದ ಒಂದೇ ಪೇಷಂಟ್ ಕೇಸ್ ಬರ್ತಿದ್ಯಾ? ಹೋಗಲ್ ಬೇರೆ ನೋಡ್ತೀನಿ ಪೇಷಂಟ್. ಮ್ಯಾಮ್, ನೋಡ್ತೀನಿ. Sir, actually the machines are not working properly for the past 2 days, sir. So I'm not able to get the reports. I'm extremely sorry, sir. I'll try to do something about it, sir. What do I look like, Shweta? Do I look like a fool to you? ಎಲ್ಲಿಂದ ಬರ್ತಾರಪ್ಪ ಕೆಲಸ ಮಾಡಕ್ ಬರಲ್ಲ, ಏನ್ ಬರಲ್ಲ, ಯಾಕೆ ಬರ್ತಾನೆ ಇವಾಗ? I don't know what you're gonna do. I need the reports on my table at the end of the day. Got it? Get out. ಸಿದ್ಧಾರ್ಥ್ ಬಾಯ್, ಎಸ್ ಮ್ಯಾಮ್. ಉಳಿದ ಪೇಷಂಟ್ಸ್ ಎಲ್ಲ ರಿಪೋರ್ಟ್ಸ್ ಎಲ್ಲಿ? ಮ್ಯಾಮ್ ಆ್ಯಕ್ಚುಲಿ ಅದು ನನ್ನ ಡ್ಯೂಟಿ ಅವರ್ಸ್ ಮುಗಿತು, ನನ್ನ ಪಾಯಿಂಟ್ ಅಂತ ತಂದ್ಕೊಡ್ತಾನೆ ನಾನು. ನೋಡು, ಅದೆಲ್ಲ ನಂಗೆ ಗೊತ್ತಿಲ್ಲ. ಇವತ್ತು ಸಂಜೆ ಒಳಗೆ ಎಲ್ಲ ರಿಪೋರ್ಟ್ಸ್ ರೆಡಿ ಇರಬೇಕು. ಅಲ್ಲಿ HOD ಸರ್ ನಂಗೆ ಬೈತಿದ್ದಾರೆ ರಿಪೋರ್ಟ್ಸ್ ಎಲ್ಲಿ ಅಂತ. ಇನ್ನು ಎಕ್ಸ್ಟ್ರಾ ಅವರ್ಸ್ ವರ್ಕ್ ಮಾಡಿ ನಂಗೂ ಪರವಾಗಿಲ್ಲ, ಇವತ್ತು ಸಂಜೆ ಒಳಗೆ ನಂಗೆಲ್ಲ ರಿಪೋರ್ಟ್ಸ್ ಬೇಕು ಅಷ್ಟೇ. ಮ್ಯಾಮ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮ್ಯಾಮ್, ಐ ಆಮ್ ಆಲ್ರೆಡಿ ಎಕ್ಸಾಸ್ಟೆಡ್. ನೋಡು, ನಮ್ಗೆಲ್ಲ ಕಾರಣ ಹೇಳಂಗಿಲ್ಲ. ನಮ್ಮ ಇಂಟರ್ನ್ಶಿಪ್ ಟೈಮಲ್ಲಿ ನಾವು ಎಕ್ಸ್ಟ್ರಾ ಅವರ್ಸ್ ವರ್ಕ್ ಮಾಡ್ತಿದ್ವಿ, ಅದೇನು ದೊಡ್ಡ ವಿಷಯ ಅಲ್ಲ. ಇವತ್ತು ಸಂಜೆ ಒಳಗೆ ನಂಗೆ ರಿಪೋರ್ಟ್ಸ್ ಬೇಕು ಅಷ್ಟೇ. ಓಕೆ ಮ್ಯಾಮ್. ಅಮ್ಮ ಬೇರೆ ಈಗಲೇ ಕಾಲ್ ಮಾಡ್ಬೇಕಾ? ಹಾ ಹೇಳಮ್ಮ. ಹಾಯ್ ಮಗ್ನೆ, ಹೇಗಿದ್ಯಾ? ಹಾ ಬರ್ತಿದ್ದೀನಿ, ಹೇಳಮ್ಮ. ಊಟ ಆಯ್ತಾ? ಅದ್ ಬಿಡು, ನೀಟ್ PG ಪ್ರಿಪರೇಷನ್ ಹೇಗೆ ನಡೀತಿದೆ? ಅಮ್ಮ, ನಾನು ಇಂಟರ್ನ್ಶಿಪ್ ಅಲ್ಲಿ ಸತ್ತೋಗ್ತಾ ಇದ್ದೀನಿ. ಆ PG ಪ್ರಿಪರೇಷನ್ ಬಗ್ಗೆ ಎಲ್ಲ ಈಗಲೇ ಬೇಕಾ? ಹಾಗೆ ಹೇಳ್ಬಾರ್ದು. ನೀನ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀಟ್ PG ಕ್ಲಿಯರ್ ಮಾಡ್ಬೇಕು. ನಾವೆಲ್ಲ ನಿನ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ಗೊತ್ತಲ್ಲ? ಎಕ್ಸಾಮ್ ಚೆನ್ನಾಗಿ ಓದು. ನೀನ್ ಒಂದ್ ನಿಮಿಷನೂ ವೇಸ್ಟ್ ಮಾಡಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್ ಮಗ್ನೆ. ಪಕ್ಕದ ಮನೆಯವ್ರ ಮಗ ನೀಟ್ PG ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿ ಅವನಿಗೆ ಏಮ್ಸ್ ಅಲ್ಲಿ ಸೀಟ್ ಸಿಕ್ಕಿದೆ. ನೀನ್ ಸಹ ಹಾಗೆ ಬೇಗ ಸೀಟ್ ಸಿಕ್ಬೇಕು. ನೀನ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಮುಖ ಹೇಗೆ ತೋರಿಸೋದು? ಹಾ ಸರಿ ಸರಿ ಅಮ್ಮ, ನಿಂಗೆ ಯಾವಾಗಲೂ ಇದಾಯ್ತು. ಬಾಯ್.
life when the world seems to turn against you. When every step feels like a misstep and every effort feels like failure. Day after day, the weight grows heavier. The professor's words are laced with venom, scolding, accusing. But it's not just for Siddharth, it's a chain of anger. From professor to postgraduate, from postgraduate to him. Passed down like an inheritance no one asked for. A storm of blame for mistakes he never made, for expectations he cannot meet. Here, there's no relief. His mother's voice is filled with concern, but also with the sharpness of expectations. Study harder. Focus on your entrance exam. Don't waste time complaining. Do better. It's not advice. It's another burden, another weight on a heart already breaking. ಚೆನ್ನಾಗಿ ಓದ್ಬೇಕು ಮಗ್ನೆ. You barely give me time. You've changed a lot. ನಿನ್ನ ಅಪ್ಪನ ದುಡ್ಡೆಲ್ಲ ಉಡಾಯಿಸಿ ಮತ್ತೆ ನಮ್ಮ ಹತ್ರ ದುಡ್ಡು ಕಡೆ ಬಗ್ಗ್ಯಾ? ನೀಟ್ ಪೇಜಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಬೇಕು. ಇದೆಲ್ಲ ಸಾಕು ಅನುಭವಿಸೋಕ್ಕಿಂತ ಜಸ್ಟ್ ಒಂದು ಕ್ಷಣದಲ್ಲಿ ನೀನು ಅನ್ಕೊಂಡು ಸತ್ತರೆ ಸ್ವರ್ಗಕ್ಕೆ ಹೋಗ್ಬೋದು. ಏನಾದ್ರೂ ಸಡನ್ ಆಗಿ ಸಾಯಿಲ್ಲ ಅಂದ್ರೆ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಇರ್ತದೆ. ಮತ್ತೆ ಕೈ ಕೊಯ್ಕೊಂಡ್ರೆ ಸಾಯೋ ಲಾಸ್ಟ್ ಮೂಮೆಂಟ್ಸ್ ಅಲ್ಲೂ ಅಷ್ಟು ನಾವು ಅನುಭವಿಸೋದು ಯಾರಾದ್ರೂ ಬೇಕಾ? ಒಂದೇ ಕ್ಷಣದಲ್ಲಿ ಸಾಯ್ಬೇಕಂದ್ರೆ ಎರಡು ಗಂಟೆ ನಾವು ನಿಂತ್ಬಿಡ್ತೀನಿ. ನಂಗಂತೂ ಧೈರ್ಯ ಇಲ್ಲ. ಧೈರ್ಯ ಇಲ್ಲ ಹಾಕಿಲ್ಲ, ಬೆಸ್ಟ್ ಪಾಯ್ಸನ್ ಕುಡಿದು ಸಾಯ್ತೀನಿ. ಒಂದೇ ಕ್ಷಣದಲ್ಲಿ ಸ್ವರ್ಗಕ್ಕೆ ಹೋಗ್ತೇನೆ. ಇವನೆಲ್ಲೋ ಇಡೀ ದಿನ ಫೋನ್ ಎತ್ತಾನೆ ಇಲ್ಲ. ಅವ್ರ ಅಮ್ಮ ನೋಡಿದ್ರೆ ನನಗೆ 4 ಸತಿ ಫೋನ್ ಹೇಳ್ತಾನೆ ತಿನ್ನೋವೆ. ಎಲ್ಲ ಕಡೆ ಹುಡುಕಿನಿ, ರೂಮ್ನೇ ಬಿಟ್ಟಿರ್ತಾನೆ ತಗೊಂಡು. ಇದೇನು ಇಷ್ಟು ಆಸೆ ಬರ್ತಿದೆ ರೂಮ್ನಲ್ಲಿ. ಸಿದ್ಧಾ ಕದ ತೆಗೀರು. ಎಲ್ಲಿ ಬಿದ್ದೀಯಾ? ಕದ ಹೊಲಿಬೇಕಾಗತ್ತೆ ಅನ್ಸುತ್ತೆ ಮತ್ತೆ. ಅವನೇನು ಹೋಗಿದ್ದಾನೆ ಮೀಟಿಂಗ್ ನೋಡು. ಟ್ರೈನ್ ಜಲ್ದಿ ಬಾ. When the darkness becomes unbearable, when the silence inside consumes every thought, every breath. For Siddharth, the moment came when hope seemed like a distant memory, when the weight of the world pressed down too hard and the edges of the light blurred. In the stillness of that night, he made a choice born not out of weakness, but out of exhaustion. The relentless battles of his mind, the endless pressures, the suffocating expectations. He thought the only escape was to slip up. But fate, and perhaps something more, had other plans. His friends found him immediately and shifted him to the hospital. He was given the primary treatment and then referred to the psychiatric department. ಗುಡ್ ಮಾರ್ನಿಂಗ್. ಗುಡ್. ನನಗೆ ಇಂಟರ್ನ್ಶಿಪ್ ಪ್ರೆಷರ್ನ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಜೀವನನೇ ಬೇಡ ಅನಿಸ್ಬಿಟ್ಟು ಸೊ ಈ ಡಿಸಿಷನ್ ತಗೊಂಡೆ. ನಾನು ಇಂಟರ್ನ್ಶಿಪ್ಪಲ್ಲಿ ತುಂಬ ವರ್ಕ್ ಪ್ರೆಷರ್ ಇರ್ತಿತ್ತು, ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ. ಅದಲ್ಲದೆ MBBS ಶುರುವಾದಾಗಿಂದನೂ ಎಲ್ಲ ಕಡೆ ತುಂಬ ನೋವಾಗ್ತಿತ್ತು. ಮೀನ್ಸ್ ಇನ್ಫಿಯರ್ ಫೀಲ್ ಆಗ್ತಿದ್ದೆ, ಫ್ರೆಂಡ್ಸ್ ಯಾರು ಸಪೋರ್ಟಿವ್ ಆಗಿರಲಿಲ್ಲ, ಲೋನ್ಲಿನೆಸ್ ಫೀಲ್ ಆಗ್ತಿತ್ತು,
ರಿಲೇಷನ್ಶಿಪ್ ಸರಿಯಾಗಿರಲಿಲ್ಲ, ಪೇರೆಂಟ್ಸ್ ಕಡೆಯಿಂದ ತುಂಬ ಪ್ರೆಷರ್ ಇತ್ತು, ನಂಗೆ ಯಾವುದನ್ನು ಹ್ಯಾಂಡಲ್ ಮಾಡೋಕ್ಕೆ ಆಗಲಿಲ್ಲ. ಹಂಗಾಗಿ ನಾನು ಡ್ರಗ್ಸ್ ಎಲ್ಲ ಶುರು ಮಾಡಿದೆ, ಆಲ್ಕೋಹಾಲ್ ತೊಗೊಳಕ್ಕೆ ಶುರು ಮಾಡಿದೆ. ಅರ್ಥ ಆಗುತ್ತೆ, MBBS ತುಂಬ ಕಷ್ಟ ಆಗುತ್ತೆ, ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರ್ತೀವಿ, ಹೊಸ ಸಿಲೆಬಸ್, ಪ್ರೆಷರ್ ಹ್ಯಾಂಡ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಎಲ್ಲ ಪ್ರೆಷರ್ ಹ್ಯಾಂಡಲ್ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತನಾ ನೀನು ಆಲ್ಕೋಹಾಲ್ ತೊಗೊಂಡಿದ್ದು? ಹೌದು ಮ್ಯಾಮ್, ನಾನು ಆಲ್ಕೋಹಾಲ್ ತೊಗೊಂಡಾಗೆಲ್ಲ ನನಗೆ ಒಂದು ರಿಲೀಫ್ ಸಿಕ್ತಿತ್ತು, ಮತ್ತು ಡ್ರಗ್ಸ್ ತೊಗೊಂಡಾಗೆಲ್ಲ ನಾನು ಕಂಪ್ಲೀಟ್ಲಿ ಹೊಸ ಒಳ್ಳೆ ಫೀಲ್ ಕೊಡ್ತಿತ್ತು. ಇದೆಲ್ಲದಿಂದ ನಾನು ಶುರು ಮಾಡಿದೆ ನನ್ನ ಡ್ರಗ್ಸ್ ಮತ್ತು ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಡ್ರಗ್ಸ್ ತೊಗೊಂಡ್ರೆ ಎಲ್ಲ ಕಷ್ಟ ಕಮ್ಮಿ ಆಯಿತು ಅನ್ಸುತ್ತಾ ಅಥವಾ ಅದರಿಂದ ಜಾಸ್ತಿ ಆಯಿತು ಅನ್ಸುತ್ತಾ? ಆ್ಯಕ್ಚುಲಿ ಫಸ್ಟ್ ತುಂಬ ರಿಲೀಫ್ ಸಿಕ್ತಿತ್ತು, ಆದರೆ ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಯಿತು ಅದರಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ. ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಶುರು ಆಯಿತು, ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ದೂರ ಮಾಡಿಕೊಂಡ್ರು, ರಿಲೇಷನ್ಶಿಪ್ಸ್ ಕೈಕೊಟ್ಟು, ಮತ್ತು ಅಕಾಡೆಮಿಕಲ್ ಡ್ರಾಬ್ಯಾಕ್ಸ್ ಆಯಿತು, ತುಂಬ ಪ್ರಾಬ್ಲಮ್ಸ್ ಆಯಿತು ಮ್ಯಾಮ್. ಅರ್ಥ ಆಗ್ತದೆ. ಇದೆಲ್ಲ 3-4 ವರ್ಷದಿಂದ ಪ್ರಾಬ್ಲಮ್ಸ್ ಆಗ್ತಿದೆ ಅಲ್ವಾ? 3-4 ಡೇಸಿಂದ ಏನಾಯಿತು? ನಾನು ಇಂಟರ್ನ್ಶಿಪ್ ಮಾಡ್ತಿರ್ಬೇಕಾದ್ರೆ ನನಗೆ ಇದೆಲ್ಲ ಯಾಕೆ ಬೇಕು, ಇಷ್ಟೊಂದು ಎಲ್ಲ ಪ್ರೆಷರ್ ಯಾಕೆ ನನಗೆ ಅಂತ ಅನಿಸ್ಬಿಟ್ಟು, ಲೈಫಲ್ಲಿ ಒಂದೇ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡ್ಕೊಳ್ಳೋದು. ಆದರೆ ನನಗೆ ಲೈಫೇ ಪ್ರಾಬ್ಲಮ್ ಅನಿಸ್ಬಿಟ್ಟು ನನಗೆ ಬೇರೆ ಮುಂದೆ ಏನು ದಾರಿನೇ ಕಾಣಿಸ್ತಿಲ್ಲ. ಸೊ ಇದೇ ಬೆಸ್ಟ್ ಸೊಲ್ಯೂಷನ್ ಅಂತ ನಾನು ಸೂಸೈಡ್ ಮಾಡ್ಕೊಂಡೆ. ಅರ್ಥ ಆಗುತ್ತೆ, ಲೈಫಲ್ಲಿ ಕಷ್ಟ ಬಂದಾಗ ನಮ್ಮ ಲೈಫ್ ಫುಲ್ ಕತ್ಲ ಆವರಿಸುತ್ತೆ, ಅದರಿಂದ ನಮ್ಮ ಜಡ್ಜ್ಮೆಂಟ್ ಕೂಡ ಇಂಪೇರ್ ಆಗುತ್ತೆ. ನಮಗೆ ಯಾರಾದರೂ ಸಹಾಯ ಮಾಡ್ಬೋದು ಅನ್ನೋದು ಕೂಡ ನಾವು ಮರ್ತು ಹೋಗ್ತೀವಿ. ನನಗೆ ಅದು ಯಾವ ಥರನೂ ಅನಿಸ್ತಾ ಇಲ್ಲ. ಆ ಸಂದರ್ಭದಲ್ಲಿ ಆ ಥರ ಅನಿಸುತ್ತೆ, ಬಟ್ ನಿನ್ನ ಪೊಸಿಷನಲ್ಲಿ ಬೇರೆ ಯಾರಾದರೂ ಇದ್ದು ಅವರು ನೀನು ತಗೊಳ್ಳೋ ನಿರ್ಧಾರಕ್ಕಿಂತ ಮುಂಚೆ 1 ನಿಮಿಷ ಯೋಚನೆ ಮಾಡಿ ಅವ್ರು ಬೇರೆ ನಿರ್ಧಾರ ತಗೊಂಡಿದ್ರೆ ಅವ್ರ ಜೀವನ ಚೇಂಜ್ ಆಗ್ತಿತ್ತು ಅನ್ಸುತ್ತಲ್ಲ? ನನಗಿದೆಲ್ಲ ಸರಿ ಹೋಗುತ್ತೆ ಅಂತ ಅನಿಸ್ಲಿಲ್ಲ. ಅರ್ಥ ಆಗುತ್ತೆ ಸಿದ್ಧಾರ್ಥ್, ನಿನ್ನ ಲೈಫಲ್ಲಿ ಅಕಾಡೆಮಿಕ್ ಪ್ರಾಬ್ಲಮ್ಸ್ ಇದೆ, ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇದೆ, ಪೇರೆಂಟಲ್ ಪ್ರೆಷರ್ ಇದೆ, ಮತ್ತೆ ಡ್ರಗ್ಸ್ ಮತ್ತು ಆಲ್ಕೋಹಾಲ್ ಡಿಪೆಂಡೆನ್ಸ್ ಇದೆ. ಇದರಿಂದ ನೀನು ಎಲ್ಲ ಟೆಂಪರರಿ ಪ್ರಾಬ್ಲಮ್ಸ್ಗೂ ಸೂಸೈಡ್ ಒಂದೇ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅಂದ್ಕೊಂಡೆ. ಬಟ್ ಆ ಸಂದರ್ಭದಲ್ಲಿ ನಿಮ್ಗೆ ಯಾರಾದರೂ ಒಬ್ರು ಜೊತೆಗಿರೋನ ಫ್ರೆಂಡ್ಸ್ ಅಥವಾ ಯಾರಾದರೂ ರಿಲೇಟಿವ್ಸ್ ಹತ್ರ ನೀನು ಶೇರ್ ಮಾಡ್ಕೊಂಡಿದ್ರೆ ಅವ್ರ ನಿರ್ಧಾರ ನಿನ್ನ ನಿರ್ಧಾರದಿಂದ ಬೇರೆ ಇದರಿಂದ ನಿನ್ನ ಮುಂದೆ ಲೈಫ್ ಕೂಡ ಚೇಂಜ್ ಆಗಿರ್ಬೋದು ಅನ್ಸುತ್ತಲ್ಲ? ಅದಕ್ಕೆಲ್ಲ ಈಗ ಸಮಯ ಮೀರಿದೆ ಅಲ್ಲ. ಅರ್ಥ ಆಗುತ್ತೆ, ಈ ಎಲ್ಲ ಪ್ರಾಬ್ಲಮ್ಸ್ ಇಂದ ನೀವು ಹೋಗಿ ಕಳ್ಕೊಂಡಿದ್ಯಾ ಅಂತ. ಬಟ್ ನಾವು ಯಾವಾಗಲೂ ಪ್ರಾಬ್ಲಮ್ಸ್ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ಅದರಿಂದ ನಮಗೆ ಗೊತ್ತಿರುವಂಥ ಸೊಲ್ಯೂಷನ್ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಅಕಾಡೆಮಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಯಾಕೆ ಸ್ಟಾರ್ಟ್ ಆಯಿತು ಅಂತ ನೋಡೋದು, ಅಥವಾ ಫ್ರೆಂಡ್ಸ್ ಹತ್ರ ಸಹಾಯ ಪಡೆಯುವಂಥದ್ದಾಗಲಿ, ಅಥವಾ ಫ್ಯಾಕಲ್ಟಿ ಹತ್ರ ಸಹಾಯ ಪಡೆಯುವಂಥದ್ದಾಗಲಿ, ಅಥವಾ ಪದೇ ರಿವಿಷನ್ ಮಾಡುವಂಥದ್ದಾಗಲಿ, ಅಥವಾ ಈ ತೊಂದರೆಯಿಂದ ನಿಮ್ಮ ಫ್ರೆಂಡ್ಸ್ ಪ್ರೆಷರಿಂದ ನೀನು ಆಲ್ಕೋಹಾಲ್ ಸ್ಟಾರ್ಟ್ ಮಾಡಿದ್ರೆ, ಆಲ್ಕೋಹಾಲ್ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಡಿಪೆಂಡೆನ್ಸಿಸ್ ಆಗುತ್ತೆ, ಅದರಿಂದ ಬೇರೆ ಡ್ರಗ್ಸ್ ಕಡೆ ಒಳಗೆ ಹೋಗುತ್ತೆ. ಸೊ ಇದರಿಂದ ಹೊರಗಡೆ ಬರೋದು ತುಂಬ ಕಷ್ಟ. ಆ ಸಂದರ್ಭದಲ್ಲಿ ಯಾರಾದರೂ ಪ್ರೊಫೆಷನಲ್ ಹೆಲ್ಪ್ ಲೈಕ್ ಸೈಕ್ಯಾಟ್ರಿಸ್ಟ್ ಹೆಲ್ಪ್ ತೊಗೊಂಡ್ರೆ ಅದು ಸರಿ ಹೋಗುತ್ತೆ. ಆಲ್ರೆಡಿ ತುಂಬ ಪ್ರಾಬ್ಲಮ್ಸ್ ಇರೋದ್ರಿಂದ ನೀವು ಮತ್ತೆ ರಿಲೇಷನ್ಶಿಪ್ ಅನ್ನೋ ಕಾಂಪ್ಲೆಕ್ಸ್ ಪ್ರಾಬ್ಲಮ್ನ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಸೊ ನಾವು ಒಂದೊಂದೇ ಪ್ರಾಬ್ಲಮ್ನ ಯೋಚನೆ ಮಾಡ್ಕೊತಾ ಹೋದರೆ ಸೊಲ್ಯೂಷನ್ ಸಿಗುತ್ತೆ. ಆಗ ನಿಮಗೆ ಬೆಟರ್ ವೇ ಕಾಣಿಸ್ಬೋದು ಅನ್ಸುತ್ತೆ ಇದರಿಂದ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೌದು, ನೀವು ಹೇಳ್ತಾ ಇರೋದು ಎಲ್ಲ ಒಂದು ಕಡೆ ಸರಿ ಅನಿಸ್ತಾ ಇದೆ. ನಾವು ಒಂದೊಂದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತಾ ಹೋದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. I think you got some clarity in your life. ಹೌದು. Hope to see you again in the next session. All the best, Siddharth. Thank you, ma'am.